In the year 1995, me and my family have come to India, come to Bangalore, after hearing the call of God. ದೇವರ ಕರೆ ಮೇರೆಗೆ 1995ರಲ್ಲಿ ಅಂಕಲ್ ಮತ್ತೆ ಕುಟುಂಬ ಆಂಟಿ ಒಟ್ಟಾಗಿ ಅವರು ಬೆಂಗಳೂರು, ಈ ಒಂದು ಭಾರತದ ಬೆಂಗಳೂರಿಗೆ ಅವರು ಹಿಂದಿರುಗಿ ಬಂದರು. We were part of Bethesda Assembly for 2 years. 2 ವರ್ಷಗಳ ಕಾಲ ಬೆಥೆಸ್ದಾ ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದರು. In 1997, Agape Christian Assembly started. 1997ರಲ್ಲಿ ಅಗಪೆ ಕ್ರಿಶ್ಚಿಯನ್ ಅಸೆಂಬ್ಲಿ ಇದು ಪ್ರಾರಂಭವಾಯಿತು. In 1997 onwards, there was an institution nearby called Freedom Foundation. ಆ ಒಂದು ನಮ್ಮ ಪಕ್ಕದಲ್ಲಿ ಒಂದು Freedom Foundation, there was ಫ್ರೀಡಮ್ ಫೌಂಡೇಶನ್ ಎಂಬುದಾಗಿ ಆ ಒಂದು NGO was there. NGO ಅಲ್ಲಿ ಇತ್ತು. They were caring for drug addicts, alcoholics, that was their work. ಮದ್ಯ ವ್ಯಸನಿಗಳು ಮತ್ತು ಡ್ರಗ್ ಅಡಿಕ್ಟ್ ಆಗಿದ್ದವರಿಗೆ ಅಲ್ಲಿ ಅವರು ನೋಡ್ಕೊಳ್ತಾ ಇದ್ರು. And among them they found many people infected with the dreaded disease of HIV and AIDS in those days. ಆ ದಿನಗಳಲ್ಲಿ HIV ಇಂದ ನರಳುತ್ತಿದ್ದಂತಹ ರೋಗಿಗಳನ್ನು ಸಹ ಅವರು ನೋಡಿಕೊಳ್ತಾ ಇದ್ರು. And I used to visit that place and meet these patients and share the gospel with them and pray with them and spend time with them. ಅವರೊಟ್ಟಿಗೆ ನಾನು ಸಹ ಸೇರಿ ರೋಗಿಗಳನ್ನ ನಾನು ಸಂಧಿಸ್ತಾ ಇದ್ದೆ, ಅವರೊಟ್ಟಿಗೆ ಮಾತಾಡ್ತಾ ಇದ್ದೆ, ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಅವರ ಜೊತೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. And some of them used to come to our assembly. ಕೆಲವರು ನಮ್ಮ ಸಭೆಗೆ ಬರಲು ಪ್ರಾರಂಭ ಮಾಡಿದರು. Some of them started coming to my home. ಕೆಲವರು ನಮ್ಮ ಮನೆಗೂ ಸಹ ಬರಲಿಕ್ಕೆ ಅವರು ಪ್ರಾರಂಭ ಮಾಡಿದರು. Those were the days when HIV and AIDS was considered a very dreaded disease. ಆ ದಿನಗಳಲ್ಲಿ HIV ಎಂಬ ರೋಗವು ಭಯಂಕರವಾದ ರೋಗ ಎಂಬುದಾಗಿ ಪರಿಗಣಿಸ್ತಾ ಇದ್ರು. The place where we were going, they were not happy that we were sharing the gospel to them. ಅಲ್ಲಿಗೆ ಆ ಒಂದು ಸ್ಥಳಕ್ಕೆ ನಾನು ಹೋಗುವಂಥದ್ದು, ಅಲ್ಲಿ ಸುವಾರ್ತೆಯನ್ನ ಸಾರುವಂಥದ್ದು ಅನೇಕರಿಗೆ ಅದು ಸ್ವಲ್ಪ ಒಂದು ಕಹಿಯಾದಂಥ ಅಥವಾ ಇಷ್ಟವಿಲ್ಲದ ಒಂದು ಕಾರ್ಯವಾಗಿತ್ತು. And then we prayed, Lord, if you allow us to have a ministry, we can minister to them the good news. ನಾನು ಆಗ ಕರ್ತನಲ್ಲಿ ಪ್ರಾರ್ಥಿಸುತ್ತಾ ಬಂದೆನು, ಕರ್ತನೆ ನಿನ್ನ ಚಿತ್ತವಿರುವುದಾದ್ರೆ ಈ ಒಂದು ಸುವಾರ್ತೆಯನ್ನು ಹಂಚುವ, ವಾಕ್ಯವನ್ನು ಹಂಚುವಂತ ಕಾರ್ಯವನ್ನ ನಾನು ಮುಂದುವರಿಸುತ್ತೇನೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಬಂದೆ. 7 of us from different assemblies in Bangalore came together and we prayed, and finally we started this ministry called Accept Society. ಬೆಂಗಳೂರಿನ ಕೆಲವು ಸಭೆಗಳಿಂದ 7 ಮಂದಿ ನಾವು ಒಟ್ಟಾಗಿ ನಾವು ಬಂದು ಒಮ್ಮತದಿಂದ ಪ್ರಾರ್ಥಿಸಿ ಅಕ್ಸೆಪ್ಟ್ ಎಂಬ ಒಂದು ಸೇವೆಯನ್ನ ನಾವು ಪ್ರಾರಂಭ ಮಾಡಿದೆವು. And they are all believers from different assemblies in Bangalore. ಬೆಂಗಳೂರಿನಲ್ಲಿ ಈ 7 ಮಂದಿಯು ವಿವಿಧ ಸಭೆಗಳಲ್ಲಿ, ವಿವಿಧ ಸಭೆಗಳ ಅನ್ಯೋನ್ಯತೆಯಲ್ಲಿ ಇದ್ದಂಥವರು ಆಗಿದ್ದರು. And the ministry started from my home. ಆ ಒಂದು ಸೇವೆಯು ನನ್ನ ಮನೆಯಿಂದಲೇ ಪ್ರಾರಂಭವಾಯಿತು. And patients used to come to our home and I counseled them, take them to the medical doctor and also share the good news with them of the gospel. ರೋಗಿಗಳು ನಮ್ಮ ಮನೆಗೆ ಬರುವಾಗ ನಾನು ಅವ್ರನ್ನ ಆರೈಕೆ ಮಾಡ್ತಾ ಇದ್ದೆ, ಅವರಿಗೆ ನಾನು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಅವ್ರ ಜೊತೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದೆ. ಹೀಗೆ ಸೇವೆಯು ಪ್ರಾರಂಭವಾಯಿತು. And in a small way we started like that. ಚಿಕ್ಕದಾಗಿ ಸೇವೆಯನ್ನ ನಾವು ಹೀಗೆ ನಾವು ಪ್ರಾರಂಭ ಮಾಡಿದೆವು. Later the Lord, there was a need for a care center because many of them were very sick. They needed to be admitted and they were rejected from home and society. So the Lord gave us a burden to get a place and start a care center. ಆ ದಿನಗಳಲ್ಲಿ ರೋಗಿಗಳು ಅಧಿಕವಾಗಿ ಬರ್ತಾ ಇದ್ರು ಮತ್ತು ಕೆಲವರು ತುಂಬಾ ನೋವಿನಲ್ಲಿ ನರಳುತ್ತಾ ಇದ್ದರು. ಆಗ ನಾವು ಆರೈಕೆಯ ಮನೆ ಎಂಬುದಾಗಿ ಅಂತವರಿಗಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಅಕ್ಸೆಪ್ಟ್ ಅನ್ನ ನಾವು ಪ್ರಾರಂಭ ಮಾಡಿದೆವು. Last 23 years we were able to care for quite a few thousands of patients as inpatients and outpatients from Accept Ministry in the place called Doddagubbi in Bangalore. ಬೆಂಗಳೂರಿನಲ್ಲಿರುವಂತಹ ದೊಡ್ಡಗುಬ್ಬಿ ಆ ಸ್ಥಳದಲ್ಲಿ ಅಕ್ಸೆಪ್ಟ್ ಎಂಬ ಆ ಒಂದು ಸೇವೆಯನ್ನ ಸರಿಸುಮಾರು 22 ವರ್ಷಗಳಿಂದ ಆ ಕರ್ತನು ಆತನು ನಡೆಸಿಕೊಡುತ್ತಾ ಬರ್ತಾ ಇದ್ದಾನೆ. It is a place where we see suffering and death quite often. ಆಗಿಂದಾಗೆ ನಾವು ಅಲ್ಲಿ ನೋವಿನಿಂದ ನರಳುವಂತ ರೋಗಿಗಳನ್ನು ಮತ್ತು ಮರಣದಲ್ಲಿ ಈ ಲೋಕವನ್ನ ಬಿಡುವಂತ ರೋಗಿಗಳನ್ನು ನಾವು ಸತತವಾಗಿ ನಾವು ನೋಡುತ್ತಾ ಇರುತ್ತೇವೆ. So far we had about 980 deaths in our center. ಇಲ್ಲಿವರೆಗೂ 980
980 ಸಾವುಗಳು ಅಥವಾ ಮರಣವು ಆ ಒಂದು ಅಕ್ಸೆಪ್ಟ್ ನಲ್ಲಿ ಆಗಿರುವಂತದ್ದು ಆಗಿದೆ. One of our job is to pack the dead bodies. ಆ ಒಂದು ಮರಣ ಹೊಂದಿದಂತಹ ಆ ದೇಹಗಳನ್ನ ನಾವು ಪ್ಯಾಕ್ ಮಾಡುವಂಥದ್ದೇ ನಮ್ಮ ಒಂದು ಕೆಲಸವಾಗಿರುವಂತದ್ದಾಗಿದೆ. And Lord has touched many lives through this ministry over the years. ಈ ಕಳೆದ ಇಷ್ಟು ಸುಮಾರು ವರ್ಷಗಳಲ್ಲಿ ದೇವರು ಅನೇಕರ ಹೃದಯಗಳನ್ನ ಆತನು ಸ್ಪರ್ಶಿಸಿದ್ದಾನೆ. We have an administrator and about 13 full-time staff and many helpers who are patients, and now they put their faith in the Lord and they are also helping there. ಒಬ್ಬರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಮತ್ತು 13 ಮಂದಿ ಸಿಬ್ಬಂದಿಯವರಿದ್ದಾರೆ. ಇನ್ನು ಅನೇಕರು ನಮ್ಮ ಜೊತೆ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ಅವರಲ್ಲಿ ಅನೇಕರು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಿಸಲ್ಪಟ್ಟವರು ಆಗಿದ್ದಾರೆ. At the same time, there are hardened hearts who did not change and die without hope also we have seen. ಇದೇ ಸಮಯದಲ್ಲಿ ಕೆಲವರು ತಮ್ಮ ಕಠಿಣ ಹೃದಯಗಳಿಂದಲೇ ಸುವಾರ್ತೆಯನ್ನ ತ್ಯಜಿಸುತ್ತಾ ನಿರಾಕರಿಸುತ್ತಾ ಮರಣ ಹೊಂದಿದವರು ಇದ್ದಾರೆ. ಈಗಲೂ ಕೆಲವರು ಹಾಗೆ ಜೀವಿಸುತ್ತಾ ಇದ್ದಾರೆ. This ministry started as an outreach of Agape Christian Assembly. ಅಗಪೆ ಕ್ರಿಶ್ಚಿಯನ್ ಅಸೆಂಬ್ಲಿಯ ಒಂದು ಔಟ್ರೀಚ್ ಆಗಿ ಈ ಒಂದು ಸೇವೆಯು ಪ್ರಾರಂಭವಾಯಿತು. Most of the staff are young people from our assembly. ನಮ್ಮ ಸಭೆಯಿಂದಲೇ ಅನೇಕ ಸಿಬ್ಬಂದಿಯು ಒಂದು ಯೌವನ ಪ್ರಾಯದ ಸಿಬ್ಬಂದಿಯವರು ಅಲ್ಲಿ ಇದ್ದಾರೆ. There are so many experience I can tell, but the time is not enough. I was not able to bring a picture presentation. I'm sorry about that, but so I'll just explain what the Lord is doing. ಕರ್ತನು ಮಾಡುತ್ತಿರುವಂತ ಕೆಲವು ಅಂಶಗಳನ್ನ ಮಾತ್ರವೇ ನಾನಿಲ್ಲಿ ಆ ಸಮಯದ ಪರಿಮಿತಿಯಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಯಾವುದೇ ರೀತಿಯಾದಂತ PPTಯನ್ನು ಸಹ ನಾನು ತರಲಿಲ್ಲ, ದಯವಿಟ್ಟು ಕ್ಷಮಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. HIV is not a contagious disease, ಅಂಟು ರೋಗ ಅಲ್ಲ. ಈ HIV ರೋಗ ಎಂಬುವಂಥದ್ದು ಅಂಟು ರೋಗವಲ್ಲ. But people had a lot of fear about this disease. ಈ ರೋಗದ ಕುರಿತಾಗಿ ಅನೇಕರಿಗೆ ಭಯವಿರುವಂತದ್ದು ಆಗಿದೆ. By touching them, being with them, helping them, you will not get HIV. It can only be transmitted a few ways. ಅವರ ಜೊತೆ ಕುಳಿತುಕೊಳ್ಳುವಂಥದ್ದು, ಏಳುವಂಥದ್ದು, ಮುಟ್ಟುವಂಥದ್ದು, ಅವರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಯಾವುದೇ ಕಾರಣಕ್ಕೂ ನಿಮಗೆ ರೋಗವು ನಿಮಗೆ ತಗುಲುವುದಿಲ್ಲ ಅಥವಾ ನಿಮಗೆ ಹರಿದು ಬರುವುದಿಲ್ಲ. ಕೆಲವು ಕಾರಣಗಳಿಂದ ಮಾತ್ರವೇ ಆ ರೋಗವು ಹರಿಯುವಂಥದ್ದಾಗಿದೆ. Mostly it is a sexually transmitted disease. ಇದು ಬಹುತೇಕವಾಗಿ ಲೈಂಗಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಯಾಗಿದೆ. Having sex with an infected person. ಈ ಕಾಯಿಲೆಯಿಂದ ನರಳುತ್ತಿರುವಂತವರ ಒಟ್ಟಿಗೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳುವಾಗ ಆಗ ಮಾತ್ರವೇ ನಿಮಗೆ ಆ ರೋಗವು ಅಂಟುವಂತದ್ದಾಗಿದೆ. Receiving blood from them. ಅಂಥ ರೋಗಿಗಳಿಂದ ನೀವು ರಕ್ತವನ್ನ ನೀವು ತೆಗೆದುಕೊಳ್ಳುವಾಗ ಆಗ ನಿಮಗೆ ರೋಗ ಅಂಟುವಂತದ್ದಾಗಿದೆ. Or children who are born to people who are positive. ಆ HIV ಪಾಸಿಟಿವ್ ಅವರಿಗೆ ಹುಟ್ಟಿದ ಮಕ್ಕಳಿಗೆ ಈ ಒಂದು HIV ರೋಗ ಇರುವಂತದ್ದು ಆಗಿದೆ. But we are the ones who can tell them good news about the hope that God gives beyond death. ಆದರೆ ನಾವು ಮಾತ್ರವೇ ಅಂಥವರಿಗೆ ನಿರೀಕ್ಷೆಯನ್ನು ಸಾರಬಹುದು, ನಿರೀಕ್ಷೆಯ ಸುವಾರ್ತೆಯನ್ನು ಸಾರಬಹುದು ಮತ್ತು ಕ್ರಿಸ್ತನು ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಎಂಬುವಂತ ಆ ಒಂದು ದೊಡ್ಡ ಶುಭವಾರ್ತೆಯನ್ನ ನಾವು ಮಾತ್ರವೇ ಅವರಿಗೆ ಸಾರಲಿಕ್ಕೆ ಸಾಧ್ಯ. AIDS don't have any complete cure yet in the world. ಈ ಲೋಕದಲ್ಲಿ ಇಲ್ಲಿಯವರೆಗೂ ಈ HIV ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿಯಾಗಲಿಕ್ಕೆ ಇನ್ನೂ ಔಷಧಿಯನ್ನ ಅವರು ಕಂಡುಹಿಡಿದಿಲ್ಲ. There are medicines to control it, like diabetics. You have medicine just to control it. So there are medicine. It's not a cure, but it is a controlling medicine. You can control and maybe live a little longer. ಡಯಾಬಿಟಿಕ್ ಅವರು ಅಥವಾ ಮಧುಮೇಹಿಗಳು ಹೇಗೆ ತಮ್ಮ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಿಕ್ಕೆ ಔಷಧಿಗಳನ್ನು ತೆಗೆದುಕೊಳ್ತಾರೋ ಹಾಗೆಯೇ HIV ಇಂದ ಪೀಡಿತರಾಗಿರುವಂತಹ ರೋಗಿಗಳು ಔಷಧಿಗಳನ್ನ ತೆಗೆದುಕೊಂಡು ತಮ್ಮ ಆ ಒಂದು ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. Because of the care and counseling and the support and these medicines, now the HIV infection has come down quite a bit over the years. ಈ ಅನೇಕ ವರ್ಷಗಳಲ್ಲಿ ಇಂಥ ರೋಗಿಗಳಿಗೆ ಅವ್ರ ಜೊತೆ ಕುಳಿತುಕೊಂಡು ಮಾತಾಡುವುದು, ಸಮಾಲೋಚನೆ ಮಾಡುವುದು, ಔಷಧಿಗಳನ್ನ ಅವ್ರ ಜೊತೆ ಅವರಿಗೆ ಕೊಡುವಂಥದ್ದು, ಹೀಗೆ ಮಾಡುವುದರಿಂದ ಈ ಒಂದು HIV ಕಾಯಿಲೆಯು ಈಗ ಬಹುತೇಕವಾಗಿ ಹತೋಟಿಗೆ ಬಂದಿದೆ. Now we are open as a care center. We are not just an HIV AIDS care center anymore. We are open to anyone who is in need.
ಈಗ ನಾವು ಅಂದು ಮಾಡುತ್ತಿದ್ದ ಹಾಗೆ HIV ರೋಗಿಗಳಿಗೆ ಮಾತ್ರ ಆರೈಕೆ ಮಾಡುವಂತ ಒಂದು ಸಮಯದಲ್ಲಿ ಈಗ ನಾವು ಇಲ್ಲ. ಈಗ ನಾವು ಅನೇಕರಿಗೆ ಅಂದ್ರೆ ವಯೋವೃದ್ಧರಿಗೂ ಸಹ ಆ ಮನೆ ಅಥವಾ ಅನೇಕ ಕಾಯಿಲೆಗಳಿಂದ ನರಳುತ್ತಿರುವಂತವರಿಗೆ ಆ ಒಂದು ಮನೆಯ ಬಾಗಿಲು ತೆರೆದಿರುವಂತದ್ದಾಗಿದೆ. And later we opened a children home for HIV positive orphan children. HIV ಪಾಸಿಟಿವ್ ನಿಂದ ಅನಾಥರಾಗಿರುವ ಮಕ್ಕಳಿಗೆ ತದನಂತರದಲ್ಲಿ ಒಂದು ಮನೆಯನ್ನು ಸಹ ತೆರೆಯಲಿಕ್ಕೆ ಸಾಧ್ಯವಾಯಿತು. Now the children's infection has also come down. ಈಗ ಈ ಮಕ್ಕಳ ಆ ಒಂದು ಸೋಂಕು ಸಹ ಅವರಿಗೆ ತಗುಲ್ತಿದ್ದ ಸೋಂಕು ಸಹ ಕಡಿಮೆಯಾಗುತ್ತಾ ಬರುತ್ತಿದೆ. And later we opened a home for seniors, ವೃದ್ಧರಾಶ್ರಮ. Those who are, they're not HIV positive, but they are just elderly people who have nobody. So we started a home for female and male a few years back. ಕೆಲವು ವರ್ಷಗಳ ಹಿಂದೆ ಎಕ್ಸೆಪ್ಟ್ ಈ ಒಂದು ಸಂಸ್ಥೆಯಲ್ಲಿ ವಯೋವೃದ್ಧರಿಗೆ ವಯಸ್ಸಾದಂಥವರಿಗೆ ಅವರಿಗೆ ಆರೈಕೆ ಮಾಡೋದಕ್ಕೋಸ್ಕರವೂ ಸಹ ಒಂದು ಚಿಕ್ಕ ಮನೆಯನ್ನ ಪುರುಷರಿಗೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಇರುವ ನೋಡಿಕೊಳ್ಳಿಕ್ಕಾಗಿ ಮನೆಯನ್ನ ಚಿಕ್ಕದಾಗಿ ಮನೆಯನ್ನು ಸಹ ನಾವು ಪ್ರಾರಂಭ ಮಾಡಿದ್ದೇವೆ. Ministry is now just a care center for anyone who is in need. ಅಕ್ಸೆಪ್ಟ್ ಆರೈಕೆ ಮನೆಯು ಯಾರ್ಯಾರಿಗೆ ಅಗತ್ಯವಿದೆಯೋ ಆರೈಕೆಯ ಅಗತ್ಯವಿದೆಯೋ ಅಂಥವರಿಗೆಲ್ಲ ತೆರೆದಿರುವಂತಹ ಮನೆ ಇದಾಗಿದೆ. Every day there is a chapel time where we share the gospel. ಪ್ರತಿದಿನವೂ ದೇವರ ವಾಕ್ಯವನ್ನ ಹಂಚಿಕೊಳ್ಳಿಕ್ಕೆ ಧ್ಯಾನದ ಸಮಯ ಅಥವಾ ಒಂದು ಡಿವೋಷನ್ ಟೈಮ್ ಅಥವಾ ಒಂದು ಚಾಪಲ್ ಟೈಮ್ ಇರುವಂತದ್ದಾಗಿದೆ. We also get a lot of opportunity to personally share the gospel and show Christ's love to the patients individually and collectively. ಈ ಒಂದು ಸಮಯದಲ್ಲಿ ಸಮುದಾಯವಾಗಿ ಮತ್ತು ವೈಯಕ್ತಿಕವಾಗಿ ಅವರ ಒಟ್ಟಿಗೆ ದೇವರ ವಾಕ್ಯದ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಸಮಯ ನಮಗೆ ಬಹಳಷ್ಟು ಸಹಾಯಕವಾಗಿದೆ. And what can you do in this ministry? What is your part, that your assembly's part? This is a ministry from assembly believers. ಈ ಒಂದು ಸೇವೆಯು ಸಹೋದರರ ಸಭೆಗಳಿಂದ ಪ್ರಾರಂಭವಾದ ಸೇವೆ ಆಗಿರುವುದರಿಂದ ನಾವಿಲ್ಲಿ ಕುಳಿತಿರುವಂತವರು ಸಹೋದರ ಸಭೆಗಳವರೇ ಆಗಿರುವುದರಿಂದ ಈಗ ಈ ಸೇವೆಯಲ್ಲಿ ನಮ್ಮ ಪಾತ್ರ ಏನಾಗಿದೆ? I want first of all ask you to pray for this ministry. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Very challenging ministry. I cannot share all the experiences. Very trying, very challenging experience. Please pray for this ministry that the souls may be saved, many more. ಈ ಸೇವೆಯಲ್ಲಿ ಬಹುದೊಡ್ಡ ಸವಾಲು ಇರುವಂತದ್ದಾಗಿದೆ. ಈ ಸವಾಲಿನ ಅನುಭವಗಳೆಲ್ಲವನ್ನ ನಿಮ್ಮೊಟ್ಟಿಗೆ ನಾನು ಈಗ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. We had a few people who came there and attempted suicide in accept premises, and later they came to the Lord. They were prevented from that. They came to the Lord and they are believers actively involved in our assembly today. ಅಲ್ಲಿ ಬಂದಂತ ಕೆಲವರು ಹತಾಶರಾಗಿ ನಿರಾಶವಾಗಿ ನಿರುತ್ಸಾಹವಾಗಿ ಅವರು ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬ ಅದೇ ಗುರಿಯಿಂದ ಅಲ್ಲಿಗೆ ಬಂದರು. ಆದರೆ ದೇವರ ವಾಕ್ಯವನ್ನು ದೇವರ ಪ್ರೀತಿಯನ್ನು ಅಲ್ಲಿ ಸವಿದು ಕೇಳಿ ಈಗ ಅವರು ಕಾರ್ಯೋನ್ಮುಖವಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ವಿಶ್ವಾಸಿಗಳು ಅವರು ಮಾರ್ಪಟ್ಟವರು ಆಗಿದ್ದಾರೆ. If you come to our assembly, Agape Christian Assembly, every day in all the meetings you will see so many HIV patients. Our assembly was the first assembly, as far as I know, in India that opened the door for such people. ಇಲ್ಲಿವರೆಗೂ ನನಗೆ ತಿಳಿದಿರುವಂತೆ ಇಡೀ ಭಾರತದಲ್ಲಿ HIV ರೋಗಿಗಳಿಗೋಸ್ಕರ ತೆರೆಯಲ್ಪಟ್ಟಂತ ಒಂದು ಸಭೆ ಅಂದ್ರೆ ಅದು ಅಗಾಪೆ ಸಭೆ ಆಗಿರುವಂತದ್ದಾಗಿದೆ. ನಮ್ಮ ಅಗಾಪೆ ಸಭೆಯಲ್ಲಿ ಬಹುತೇಕ ಮಂದಿಯು ಅಕ್ಸೆಪ್ಟ್ ನಿಂದ ನರಳುತ್ತಿರುವಂತವರು, ಅದರ ಒಂದು ಬಾಧೆಯಲ್ಲಿರುವಂತವರು ವಿಶ್ವಾಸಿಗಳಾಗಿ ದೇವರ ಅನ್ಯೋನ್ಯತೆಯಲ್ಲಿ ಇರುವಂತವರು ಆಗಿದ್ದಾರೆ. Many of our staff are positive people who came to the Lord and they are the staff in Accept now. ಅಲ್ಲಿ ಇರುವಂತ ಸಿಬ್ಬಂದಿಗಳಲ್ಲಿ ಬಹುತೇಕ ಕೆಲವರು ಅವರು ಈ HIV ಪಾಸಿಟಿವ್ ಅವರು ಆಗಿರುವಂತವರು ಆಗಿದ್ದಾರೆ ಮತ್ತು ಅಲ್ಲಿ ಅವರು ಕರ್ತನ ಸೇವೆಯನ್ನ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. People who believed and baptized in active part in the assembly, we all break the same bread, we have the same the cup
and there is absolutely no discrimination in our assembly or in Accept ministry. ಆ ಒಂದು ಸಂಸ್ಥೆಯಲ್ಲಿ ಬರುವಂತವರು ಅಲ್ಲಿ ದೇವರ ವಾಕ್ಯವನ್ನ ಕೇಳಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ರಕ್ಷಿಸಲ್ಪಟ್ಟವರು, ದೀಕ್ಷಾಸ್ನಾನ ಹೊಂದಿದವರು, ಸಭೆಯಲ್ಲಿ ಅವರು ಆಕ್ಟಿವ್ ಆಗಿ ಇರುವಂತವರು. ನಮ್ಮ ಸಭೆಯಲ್ಲಿ ನಾವು ಆ ಒಂದು ರೊಟ್ಟಿ ಮತ್ತು ಪಾತ್ರೆಯನ್ನು ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲದೆ ನಾವು ಅದರಲ್ಲಿ ಪಾಲನ್ನ ತೆಗೆದುಕೊಳ್ಳುವಂತವರು ಆಗಿದ್ದೇವೆ. When this ministry started, I had lot of eyebrows raising. Why are you starting a ministry like this? Even my own, some of the family members and friends asked, why are you doing a ministry like this? They did something wrong, and why are you going after them? That is the kind of response I heard from even believers in the beginning. ನಾನು ಈ ಸೇವೆಯನ್ನು ಪ್ರಾರಂಭ ಮಾಡಿದಾಗ ನನ್ನ ಬಂಧುಗಳು ಮತ್ತು ಅಲ್ಲಿದ್ದಂತ ಅನೇಕ ವಿಶ್ವಾಸಿಗಳು ತಮ್ಮ ಉಪ್ಪನ್ನ ಏರಿಸಿ, ಓ ಈ ಒಂದು ಸೇವೆನ ಯಾಕೆ ನೀನು ಮಾಡ್ತಾ ಇದ್ದೀ? ಅವರು ತಮ್ಮ ಸ್ವ ಇಚ್ಛೆಯಿಂದ ಅವರು ತಪ್ಪು ಮಾಡಿ ಅವರು ಈ ರೋಗಕ್ಕೆ ತುತ್ತಾಗಿದ್ದಾರೆ, ಅಂತವರ ಮಧ್ಯೆ ಅಥವಾ ಅಂತವರನ್ನು ನೀನು ಸೇರಿಸಿಕೊಂಡು ಯಾಕೆ ಅವರಿಗೆ ನೀನು ಸೇವೆ ಮಾಡುತ್ತಾ ಇದೆಯೆಂಬ ಅನೇಕ ಪ್ರಶ್ನೆಗಳನ್ನ ಅವರು ನನಗೆ ಆ ದಿನಗಳಲ್ಲಿ ಕೇಳುತ್ತಾ ಇದ್ದರು. Even believers used to discourage. ವಿಶ್ವಾಸಿಗಳು ಕೂಡ ಹೀಗೆ ನನ್ನನ್ನ ನಿರುತ್ಸಾಹ ಪಡಿಸಿದ ಸಂಗತಿಗಳು ಉಂಟು. But without looking to the Lord, we were able to start and continue. Now most believers know that it is a worthwhile ministry. ಆದರೆ ನಾನು ಆ ಸಮಯದಲ್ಲಿ ಅವುಗಳಿಗೆ ಕಿವಿಗೊಡದೆ ಅಥವಾ ಆ ಕಡೆ ನಾನು ನೋಡದೆ ನನ್ನ ಕರ್ತನನ್ನೇ ನಾನು ನೋಡಿ ಸೇವೆಯಲ್ಲಿ ಮುಂದುವರಿದಿದ್ದರಿಂದ ಇಂದು ಅನೇಕರಿಗೆ ಅರ್ಥವಾಗಿದೆ ಇದು ಒಂದು ಪ್ರಾಮುಖ್ಯವಾದ ಸೇವೆಯಾಗಿದೆ ಎಂಬುದಾಗಿ. So I ask you to pray for this ministry and pray for the salvation of the patients and others who come there. ಅಲ್ಲಿರುವಂತ ಸೇವೆಗೋಸ್ಕರ ನೀವು ಪ್ರಾರ್ಥಿಸಬೇಕೆಂಬುದಾಗಿ, ಅಲ್ಲಿ ಬರುವಂತವರಿಗೋಸ್ಕರ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವಂತವನು ಆಗಿದ್ದೇನೆ. We have some staff who are not saved. We have some patients who are not saved, who are helping there. Please pray for their salvation. ಅಲ್ಲಿ ನಮಗೆ ಸಹಾಯ ಮಾಡುತ್ತಿರುವಂತಹ ಕೆಲವು ರೋಗಿಗಳು ಮತ್ತು ಕೆಲವು ಸಿಬ್ಬಂದಿಯವರು ಇನ್ನೂ ರಕ್ಷಣೆಯ ಅನುಭವಕ್ಕೆ ಬಾರದೆ ಇರುವುದರಿಂದ ಅವರಿಗೋಸ್ಕರವೂ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. You can ask your believers in your assembly to come and visit, accept and do some volunteer work in once in a while when a holiday or some you can come and visit and volunteer. We need a lot of volunteers to help us in the ministry. ನಿಮ್ಮ ಸಭೆಗಳಲ್ಲಿ ಈ ಸೇವೆಯ ಕುರಿತಾಗಿ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ಸಮಯದಲ್ಲಿ ಯಾವುದಾದ್ರೂ ಒಂದು 6 ತಿಂಗಳಿಗೊಮ್ಮೆಯೋ ವರ್ಷಕ್ಕೊಮ್ಮೆಯೋ ಒಂದು ರಜಾ ದಿನ ನೀವು ನಿಮ್ಮ ಸಭೆಯವರು ಬಂದು ಅಲ್ಲಿ ಸ್ವಯಂ ಸೇವೆಯನ್ನ ನೀವು ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂತವನು ಆಗಿದ್ದೇನೆ. We also have need of staff, especially a BSc nurse in charge we need. If you know anybody from the assemblies who is willing to serve like that, please refer them to us. ನಮಗೆ ಅರ್ಜೆಂಟ್ ಆಗಿ BSc ನರ್ಸಿಂಗ್ ಪದವಿಯನ್ನು ಹೊಂದಿರುವಂತ ಒಬ್ಬರು ಅಲ್ಲಿಗೆ ಸಿಬ್ಬಂದಿ ಇನ್ಚಾರ್ಜ್ ಆಗಿ ಅಲ್ಲಿಗೆ ಬೇಕಾಗಿದ್ದಾರೆ. ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಿಮ್ಮ ಸಭೆಗಳಲ್ಲಿ ಯಾರಾದರೂ ಈ ಅರ್ಹತೆಯನ್ನ ಹೊಂದಿದವರು ಇದ್ದರೆ ದಯವಿಟ್ಟು ನೀವು ಅವರ ಕುರಿತಾಗಿ ನಮ್ಮೊಟ್ಟಿಗೆ ನೀವು ಹಂಚಿಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Also pray that the Lord will raise a person to take my responsibility very soon in that ministry, so I can just be behind them. And same like in the assembly, I said I don't want to be an elder anymore because there are younger people. So I'm also praying that God will raise a committed brother from our assemblies somewhere in India, somewhere, maybe from Karnataka, a person who is committed to come and take over the responsibility from me. ಆದಷ್ಟು ಬೇಗ ನನ್ನ ಈ ಒಂದು ಜವಾಬ್ದಾರಿಯನ್ನ ಮತ್ತೊಬ್ಬರು ಒಬ್ಬ ಸಮರ್ಪಣೆಯ ವ್ಯಕ್ತಿಯು ಅಲ್ಲಿಗೆ ಬರುವಂತೆ ನನ್ನ ಜವಾಬ್ದಾರಿಯನ್ನು ಅವರು ಹೊತ್ತುಕೊಳ್ಳುವಂತೆ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ನಾನು ಅಧಿಕವಾಗಿ ಸಭೆಯ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕೆಂಬ ಹಂಬಲ ಆಸೆ ನನಗಿರುವುದರಿಂದ ಈ ಒಂದು ವಿಷಯವನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. Pray for a committed service minded person from our assemblies to come and take over and lead this ministry forward. ನಮ್ಮ ಸಭೆಗಳಿಂದಲೇ ಒಬ್ಬ ಸಮರ್ಪಣೆಯ ಒಬ್ಬ ವ್ಯಕ್ತಿಯು ಬಂದು ಈ ಒಂದು ಸೇವೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಂದುವರಿಸುವಂತೆ ಈ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತವನು ಆಗಿದ್ದೇನೆ. May God's name be glorified. Continue to
uphold this ministry in your prayers. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸೇವೆಯನ್ನ ನಿಮ್ಮ ಪ್ರಾರ್ಥನೆಗಳಲ್ಲಿ ಎತ್ತಿ ಹಿಡಿಯಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. Thank you. Thank you.